जगद्गुरु पंचाचार्य सद्गुरु बसवलिंग शिवाचार्य सद्गुरु शिवानंद शिवाचार्य महाराज स्वामी महाराज लैट बंद त्रैलोक्य संपदाल्लेखनमल्लेखनवित्तये सच्चिदानन्दरूपाय शिवाय ब्रह्मणे नमः। यामावुस्सर्वलोकानां प्रकृतिं शास्त्रपारग तां धर्मचारिणं शम्भो प्रणमामि परशिवो। वागर्थविव संपृक्तो वागर्थ प्रतिपत्तये जगतपितरौ वंदे पार्वती परमेश्वरौ। त्रिकालवंदनीय प्रातस्मरणीय पूज्य गुरुवर्यांचं स्मरण करो। सुक्षेत्राधिपती मन्मथ माऊली माऊलीचा पावन सानिध्यात श्रावण मासातील महान पर्व पाहून उपस्थित सर्व भक्तांच्या साक्षी स्वरूप शिवाच्या स्मरण करून नित्य नियमाप्रमाणे आतापर्यंत अखिल कोटी ब्रह्मांड नायक शिवप्रभू त्यांच्या महान प्रसाद प्राप्त करून घेण्याकरता आतापर्यंत आपण या ठिकाणी पूजा केलेले आहोत। काही सकाम भक्ती करणारे भक्त आहेत, क्वचित भक्त निष्काम भक्ती करणारे भक्त आहेत। भारत भूमी हे भक्तीचं भूमी आहे, हे भरतांचं भूमी आहे। भक्तीला प्रधान या ठिकाणी पाहायला मिळते। त्यातला त्यात महाराष्ट्र भूमी महान भूमी भक्तांचं भूमी म्हणून प्रशंसा केलेला जातो। या ठिकाणी भक्तांचा विजय झालेले ते भक्ती विजय ग्रंथ पाहायला मिळतील। भक्तींचा विजय भक्तांचा विजय
काही प्रारब्धानुसार काही गोष्टी आमच्या जीवनामध्ये प्राप्त झालेले असतात. सभी लोगों को मराठी नहीं आ सकता, इसलिए मैं थोड़ा हिंदी में बात करना चाहता हूं. बहुत देर से आपने यहाँ पे बैठा हुआ है. सुनने आ रहे कि पीछे सबको? पीछे पीछे आपको सुनने आ रहे कि नहीं? सुनाई दे रहे? हिंदी सुनाई नहीं दे रहे, मराठी सुनाई दे रहे. सभी लोगों को भगवान एक जैसा कृपा नहीं किया. किसको गरीब बनाया, किसको अमीर बनाया, किसी व्यक्ति को वैभव मिला है, किस व्यक्ति को वैभव नहीं मिला है. राजा और रंक यहाँ पे आपको देखने को मिलेगा. ऐसा क्यों किया भगवान? सबको वैसा ही देना था ना. यहाँ पे जितना लोग आपने बैठा हुआ है, यहाँ पे सभी लोग एक जैसा नहीं है. सभी लोगों का दिल में दान करना बोल के ऐसा ख्याल में आता है क्या? सभी लोगों के दिल में नहीं आता. ಕನ್ನಡದಾಗ ಬಂದಂತ ಜನ ಎಷ್ಟಿದ್ದೀರಿ ಎತ್ತಿ ಕರ್ನಾಟಕ. ಹಾ ವಾ बहुत भारी. नीचे कर दो. ಎಲ್ಲಿಯವರೆಗೆ ಕನ್ನಡದಲ್ಲಿ ಗುರುಗಳು ಮಾತಾಡೋದಿಲ್ಲ ಅಲ್ಲಿಯವರೆಗೆ ಎರಡು ಕೈ ಮ್ಯಾಲೆ ನಿಮ್ಮ ಕೆಳಗೆ ಬಿಡ್ರಿ ಅಂತಂದಾಗ ಬಿಟ್ರಿ. ನನಗೇನು ಅಭ್ಯಾಸ ಆಗ್ಯದ ಅಂತಂದ್ರೆ ಮರಾಠಿದಾಗ ಮಾತಾಡಿ ಮಾತಾಡಿ ಅದೇ ಪ್ರಾಕ್ಟೀಸ್ ಆಗ್ಬಿಟ್ಟದ. ಆದ್ರೂ ಕೂಡ ಇವತ್ತು ಅನೇಕ ಭಕ್ತಾದಿಗಳು ಕರ್ನಾಟಕದಿಂದ ದಯಮಾಡಿಸಿದ್ದಾರೆ. ಆನಂದದ ವಿಷಯ. ಯಾಕಂತಂದ್ರೆ ಮಹಾರಾಷ್ಟ್ರ ಭೂಮಿಯೊಳಗ ಮಹಾಸ್ವಾಮಿಗಳು ಕರ್ನಾಟಕದಿಂದ ಬಂದಂತ ಸ್ವಾಮಿಗಳೇ ಹೆಚ್ಚಿಗೆ ಮಹಾರಾಷ್ಟ್ರ ಮಠಕ್ಕೆ. ಅಲ್ಲಿ ತಯಾರಾಗ್ತಾನ, ಇಲ್ಲಿ ಬಂದು ಅವರು ಬೆಳೀತಾರೆ. ಹಾಗ ಇವತ್ತು ಕರ್ನಾಟಕದಿಂದ ಅನೇಕ ಭಕ್ತಾದಿಗಳು ಮಹಾರಾಷ್ಟ್ರಕ್ಕೆ ಬಂದು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಅನೇಕ ಭಕ್ತಾದಿಗಳ ಮನೋಕಾಮನೆಯನ್ನ ಕಪಿಲಾಧಾರ ಸುಕ್ಷೇತ್ರಾಧಿಪತಿ ಮನ್ಮಥ ಶಿವಯೋಗಿಗಳು ಮನಸ್ಸಿನ ಭಾವನೆಯನ್ನ ಅರಿಯತಕ್ಕಂಥ ಮನ್ಮಥ ಸ್ವಾಮಿ ಇದ್ದಾರೆ. ನಿಮ್ಮ ಮನಸ್ಸಿನ ಭಾವನೆಯನ್ನ ಅರಿತಾರೆ. ಇಲ್ಲಿ ಬಂದಂತ ಅನೇಕ ಭಕ್ತಾದಿಗಳ ಬಯಕೆಗಳನ್ನು ಕೂಡ ಪೂರ್ಣ ಆಗ್ಯಾವ. ಅದಕ್ಕೆ ಅಂಥ ಒಂದು ಬಯಕೆ ಪೂರ್ಣ ಆಗಬೇಕಾದ್ರೆ ನಿಮಗೊಂದು ಮಾತು ಹೇಳ್ತಾ ಇದ್ದೆ ನಾನು ಮರಾಠಿ ಒಳಗ. ಯಾಕ ಭಗವಂತ ಎಲ್ಲರಿಗೆ ಒಂದೇ ಸಮಾನ ಕರುಣೆ ತೋರಿಲ್ಲ? ಇಷ್ಟು ಜನ ನೀವೆಲ್ಲ ಪೂಜೆ ಮಾಡಕತ್ತೀರಿ, ನಿಮ್ಗೆಲ್ಲರಿಗೆ ಅಷ್ಟೇ ಪ್ರಸಾದ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾನೆ ದೇವರು? ಇದಕ್ಕೆ ತಪಶ್ಚರ್ಯ ಬೇಕು ಅಂತಾರ. ಒಬ್ರು ಕರ್ಗರ, ಒಬ್ರು ಬೆಳಗರ, ಒಬ್ರು ಹ್ಯಾಂಗರ, ಒಬ್ರು ಹ್ಯಾಂಗರ, ಒಬ್ರು ಕುಂಟರ, ಒಬ್ರು ಕೂಳರ. ಒಂದು ಪ್ರಕಾರ ಏನು, ಒಬ್ರು ಗರೀಬರ, ಒಬ್ರು ಶ್ರೀಮಂತರ, ಒಬ್ರು ಗಾಡಿ ಬಲಿ ಅದ, ಒಬ್ರು ಗೋಡಾಲ. ಎಲ್ಲರ ಬಳಿ ಕಾರ್ಗಳಿಲ್ಲ, ಎಲ್ಲರ ಬಳಿ ಗಾಡಿ ಇಲ್ಲ, ಎಲ್ಲರ ಬಳಿ ಹೀರೋ ಹೊಂಡ ಗಾಡಿ ಇಲ್ಲ. ಎಲ್ಲಿ ಹೀರೋ ಹೊಂಡ ಗಾಡಿ ಅದ ಎಲ್ಲನೇ ಅದ, ಅಲ್ಲಿ ಆರಾಮಿಲ್ಲ. ಎಲ್ಲಿ ಆರಾಮದ ಅವ್ರಿಗೆ ಗಾಡಿ ಇಲ್ಲ. ಬಹಳ ಮುಷ್ಕಿಲ್ ಅದು. ಒಂದಕ್ಕೊಂದಿಲ್ಲ, ತಾಳ್ಮೆ ಇಲ್ಲ.
ಇದು ಈ ರೀತಿ ಆಗ್ಲಿಕ್ಕೆ ಏನು ಕಾರಣ ಅಂತಂದ್ರ ಭಗವಂತ ಕಾರಣ ಅಲ್ಲ, ನಮ್ಮ ಭಾಗ್ಯವೇ ನಮಗ ಕಾರಣ. ನಾವು ಆ ಭಾಗ್ಯ ಪಡ್ಕೊಂಡು ಬಂದಿಲ್ಲ. ಪಡ್ಕೊಂಡು ಬರ್ಬೇಕಾದ್ರೆ ಏನ್ ಮಾಡಬೇಕು? ಆ ಭಾಗ್ಯವನ್ನ ನಿರ್ಮಾಣ ಮಾಡ್ಕೊಳ್ಬೇಕು, ನಿರ್ಮಿತಿ ಮಾಡ್ಕೊಳ್ಬೇಕು. ಆ ಭಾಗ್ಯ ಭಗವಂತ ನಮ್ಮನ್ನ ಏನ್ ಮಾಡ್ತಾನೆ ಅಂತಂದ್ರ ಬದಲಾಯಿಸ್ತಾನೆ. ನಿಮ್ಮ ಭಾಗ್ಯ ಬದಲಾಯಿಸುವಂತ ಶಕ್ತಿ ಆ ಭಗವಂತನಲ್ಲಿ ಇದೆ. ಏನ್ ಮಾಡ್ಬೇಕ್ರಿ? ಹಿಂದಿನ ಜನ್ಮದಾಗ ನಾವ್ ಎಲ್ಲಾ ಪಾಪ ಮಾಡಿ ಬಂದಿದ್ದೇವೆ ಅಂತ ತಿಳ್ಕೊಂಡು ಈ ಜನ್ಮದಾಗ ಎಲ್ಲಾ ದುಃಖ ಅನುಭವಿಸಕತ್ತಿದ್ದೀವಿ. ಅದಕ್ಕೆ ಅಣ್ಣ ಬಸವಣ್ಣ ಹೇಳ್ತಾರ, ಭವಬಂಧನ ಭವ ದುಃಖ ಆಗಲು ಕಾರಣವೇನಿಲ್ಲ ಅಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವೇ ನಿಮ್ಮ ಮರೆನೆನಾಗಿ ಜಂಗಮವ ಜರಿದೆನಾಗಿ ಹೇಳ್ತಾ ಇದ್ದಾರೆ. ಆ ಲಿಂಗ ಪೂಜಾ ಮಾಡಿಲ್ಲ ಅಂತ ತಿಳ್ಕೊಂಡು ಹಿಂದಿನ ಜನ್ಮದೊಳಗ ಈ ಜನ್ಮದಾಗ ನಮಗ ದುಃಖ ಸಿಕ್ಕಲ್ಲ ಅಂತ. ಮಹಾನ್ ಯೋಗಿಗಳು, ತಪಸ್ವಿಗಳು, ಭಕ್ತಾದಿಗಳನ್ನ ನಾವು ಸೇವೆ ಮಾಡಿಲ್ಲ ಅಂತ ತಿಳಿದು ಈ ಜನ್ಮದಾಗ ದುಃಖವನ್ನ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಈ ಜನ್ಮದಾಗ ಬಂದು ಆ ಶಿವನ ಪೂಜೆ, ಹರ ಪೂಜೆ, ಗುರು ಸೇವೆ, ವರಪುಣ್ಯ ಇಲ್ಲದೆ ಬರಿದೆ ಸುಖ ಭೋಗ ದೊರೆದುಂಟೆ ಆತ್ಮ. ಅದಕ್ಕೆ ಹೇಳ್ತಾನವ್ರು, ಹರ ಪೂಜೆ, ಗುರು ಸೇವೆ, ವರಪುಣ್ಯ ಇಲ್ಲದೆ ಸುಮ್ಮನೆ ಸುಖ ಸಿಗಂತಂದ್ರೆ ಹ್ಯಾಂಗ್ ಸಿಗ್ತದೆ? ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ ಏನಿಲ್ಲ. ಅದಕ್ಕೆ ಅಂಥ ಒಂದು ವೈಭವ ನಮ್ಮ ಜೀವನದಲ್ಲಿ ಪ್ರಾಪ್ತ ಆಗಬೇಕಾದ್ರೆ ಏನ್ ಮಾಡಬೇಕು? ಈ ಒಂದೇ ಒಂದು ಉಪಾಯ, ಶಿವನ ಆರಾಧನೆ, ಗುರುಗಳ ಸೇವೆ. ಆಯ್ತು ಅಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಆನಂದ ಸಿಗ್ಲಿಕ್ಕೆ ಸಾಧ್ಯ. ಏನ್ರಿ ಉದಾಹರಣೆ ಏನದ ನಿಮಗ? ಬಹಳಷ್ಟು ಜನರು ಬಹಳ ಗಲಭಿ ಪರಿಸ್ಥಿತಿ ಅದ ಅಂತ ತಿಳ್ಕೊಂಡು ಚಕ್ಕರ್ ಹೊಡಿತೇವೆ ದೇವ್ರ ಕಡೆ. ಬಹಳಷ್ಟು ಜನರು ಮಕ್ಕಳು ಹುಟ್ಟ್ಯಾವ್ರಿ ಬರಂತೂ ಮಕ್ಕಳು ಬಹಳ ಸತಾಸಕತ್ತವು, ಯಾಕರಿ ಹುಟ್ಟ್ಯಾವ, ಹುಟ್ಟೋದಕ್ಕೆ ಸತ್ತು ಹೋಗ್ಬೇಕಾಗಿತ್ತು ಅಂತಕ್ಕಂಥದ್ದು ಮಾತು ಹೇಳ್ತಾವ. ಇವು ಹುಟ್ಟಿ ಉಪಯೋಗ ಆಗಿಲ್ರಿ ಅಪ್ಪರೇ ಅಂತ ತಿಳ್ಕೊಂಡು ಬಂದು ಮನ್ಮಸ್ವಾಮಿಗಳು ಎದುರಿಗೆ ಅಳ್ಕೋಂತ ಕೂಡ್ತಾರ. ಕೆಲವೊಬ್ಬರು ಮಕ್ಕಳೇ ಹುಟ್ಟಲು ಹೊಂಟವ್ರಿ ಅಂತ ಹೇಳಿ ಬಂದು ಅಳ್ಕೋತ ಕೂಡ್ತಾವ. ಮಕ್ಕಳು ಹುಟ್ಟದವ್ರು ಯಾಕೆ ಹುಟ್ಟ್ಯಾವ ಅಂತ ಹೇಳ್ತಾರ, ಹುಟ್ಟಲಾರದವ್ರು ಯಾಕೆ ಹುಟ್ಟಿಲ್ಲ ಅಂತ ಕೇಳ್ತಾರ. समझ में आ रही कि नहीं सभी को? समझ लेना चाहिए. इशारा काफी है, समझदार लोगों को इशारा काफी है. ಸಂಸಾರದಾಗ ಗಂಡ ಹೆಂಡತಿ ಮಾತಾಡೋರ ಬಹಳ ಹುಷಾರಿದ್ರ ಅಂದ್ರ ಏನ್ ಮಾಡ್ತಾರ? ಇಸಾರ, ಕಣ್ಣಿನ ಇಸಾರ, ಕೈ ಇಸಾರ, ಇಸಾರ ಕಾಫಿ. ಕೆಲವೊಬ್ಬರು ಅವ್ರಿಗೆ ಇಸಾರ ಗೊತ್ತಾಗಲ್ಲ, ಎಷ್ಟು ಬೊಬ್ಬಿ ಹೊಡೆದ್ರು ಬಿ ಗೊತ್ತಾಗಲ್ಲ ಅಂತ ಕೇಳೇವಲ್ಲ. ಬಹಳ ಹುಷಾರಿರ್ತಾರೆ. ಹಂಗ ನನ್ನ ಮಾತುಗಳು ಮಹಾರಾಷ್ಟ್ರದವರಿಗೆ ಮತ್ತು ತೆಲಂಗಾಣದವರಿಗೂ ಕೂಡ ನನ್ನ ಮಾತುಗಳು ಗುರುತಾಗ್ತಾವ. ಇಸಾರ ಕಾಫಿ. ಹಂಗ ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ಅಂಥ ಒಂದು ಕೃಪೆ ಇರಲಿಲ್ಲ ಅಂತ ತಿಳ್ಕೊಂಡ್ರೆ, ನಿಮ್ಮ ಭಾಗ್ಯದಲ್ಲಿ ಅಂಥದ್ದು ಏನು ಸಿಗಲಾರದಂಥ ವಸ್ತು ನಿಮ್ಮ ಭಾಗ್ಯದಿಲ್ಲ, ನಿಮಗೆ ಸಿಗಂಥದ್ದಿಲ್ಲ. ಆವಾಗ ಏನ್ ಮಾಡಬೇಕು? ಸರ್ವ ಸುಖಾತ ಭಂಡಾರ ತೋಹ ಪಾರ್ವತೀಚೆ. ಎಲ್ಲಾ ಸುಖ ಬೇಕು ಅಂತಂದ್ರೆ ಏಕ ನಿಷ್ಠೆಯಿಂದ ಆ ಶಿವನನ್ನ ಪೂಜೆ ಮಾಡಬೇಕು. ಇರ್ಲಿ, ಇವತ್ತು ಬಹಳ ದಿವಸದಿಂದ ಕನ್ನಡ ಮಾತಾಡ್ತಕ್ಕಂಥದ್ದು ಪ್ರಸಂಗ ಬಂದದ. ಇವತ್ತು ಇಷ್ಟು ದಿವಸ ನಾ ಕನ್ನಡ ಮಾತಾಡಿಲ್ಲ, ಇವತ್ತೇ ಫಸ್ಟ್. ಅದಕ್ಕ ಏನು ದಯಪಾಲಿಸ್ತಾನಪ್ಪ ಅಂತಂದ್ರೆ ಭಗವಂತ, ನಿಮ್ಮ ಭಾಗ್ಯದಲ್ಲಿ ಇದ್ದಿದ್ದಿಲ್ಲ ಅಂದ್ರೂ ಕೂಡ ಭೋಲೆನಾಥ ಭಗವಾನ ನಿಮ್ಮ ಭಾಗ್ಯ ಕಲ್ಪಿಸಿಕೊಡ್ತಾನೆ. ಆದ್ರ ನಿಷ್ಠ ಮಾತ್ರ ಬೇಕು.
ನಿಷ್ಠಾ ಇರಲಿಲ್ಲ ಅಂದ್ರೆ ಉಪಯೋಗ ಆಗಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಪಾರ್ವತಿ ಮತ್ತು ಶಂಭೋ ಭಗವಾನ್ ಮಾತಾಡ್ಕೋಂತ ಕೂತಿದ್ರು. ಏನ್ ಕೈಲಾಸದಲ್ಲಿ ಅವರಿಗೆ ಕೇಳಕತ್ರಿ. ಎಲ್ಲಿ ಕುಂತಿದ್ರು? ಕೈಲಾಸ. ಕಪಿಲ್ದಾರ್ದಾಗಲ್ಲ, ಕೈಲಾಸ. ಈಗ ಸದ್ಯ ಕಪಿಲ್ದಾಗ ಹರ. ಈಗ ಸದ್ಯ ಅವರು ಶಿವಪಾರ್ವತಿಯರು ನಿಮ್ಮ ಎದುರಿಗೆ ಕುಳಿತಿದ್ದಾರೆ. ಇವಾಗ ಸಂಸಾರದಾಗ ಸುಮ್ಮನೆ ಇರಂಗಿಲ್ಲ ಮನುಷ್ಯ. ಏನ್ ಮಾಡ್ತಾನಪ್ಪ ಅಂತಂದ್ರ ಸ್ವಲ್ಪ ಯಾವಾಗ ಯಾವಾಗ ವಂಕ ಮಾತಾಡ್ತಾನ. ಹೆಂಡತಿಗೆ ಗಂಡ, ಗಂಡಗೆ ಹೆಂಡತಿ ವಂಕ ಮಾತಾಡ್ತಾನ. ಮಾ ಭಗವತಿ ಪಾರ್ವತಿ ಮೊದಲು ಹೆಂಗಿದ್ದಾಳಂದ್ರ ಕರ್ರಗಿದ್ದಳಂತ. ಏನ ಮನಸ್ಸು ಬಹಳ ಬೆಳ್ಳಗಿತ್ತು, ಶರೀರ ಮಾತ್ರ ಕರ್ರಗಿತ್ತು. ಅದ್ರ ಸಲಕ್ಕೆ ಹೆಸರು ಕಾಳಿ 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 ಅಂತ, ಕಾಳಿಕಾ ಮಾತ. ಶಂಭೋ ಭೋಲೆನಾಥ್ ಸೋಮ ಸಹಜ ಏನಂದ, ಏ ಕಾಳಿ ಅಂತ ಹೇಳ್ತೀನಿ. ಬಾಜು ಕುಂತೀವಿ. ಹಾಗೆ ಬಹಳ ನಾರಾಜದಲ್ಲ. ನನ್ನ ರಂಗು ನೋಡಿ ಅವ ಕಾಳಿ ಅಂದಲ್ಲಪ್ಪ ನನ್ನ ಗಂಡ ಅಂತ ತಿಳ್ಕೊಂಡು ಬಹಳ ನಾರಾಜಾಗಿ ಇದೋರ್ದು ಹ್ಯಾಂಗ್ ಮಾಡ್ಕೋಬೇಕು ಅಂತ ವಿಚಾರ ಮಾಡಿ ಮನಸ್ಸಿಂದಾಗಿಟ್ಟು ಎಲ್ಲಾ ಕೆಲವೊಂದು ಸಖಿಯರಿಗೆ ತಗೊಂಡು ಆಜು ಬಾಜು ಇರತಕ್ಕಂಥ, ನಾ ಸ್ವಲ್ಪ ದಿವಸ ಹೋಗಿ ಬರ್ತೀನ್ರಿ ಅಂತಂದ್ರು. ಎಲ್ಲಿಗೆ ಅಂತ ಬೇಡಿದ್ ಕೊಡ್ತಕ್ಕಂಥ ಭಗವಂತ ನೀನಿದ್ದಿ, ಮತ್ತೆ ಅಲ್ಲಿಗೆ ಹೋಗಲಿ, ನನಗಂತೂ ತವ್ರ ಮನೆ ಅಂತೂ ಇಲ್ಲ, ಹೋಗಪ್ಲಿ ಇಲ್ಲ ತವ್ರ ಮನೆಗೆ ಅಂತ ಪ್ರಸಂಗ ಹೋಗ್ಯಾರ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನಾ ತಪಶ್ಚರ್ಯಕ್ಕೆ ಹೋಗ್ತೀನಿ. ಜಗತ್ತಿಗೆ ತೋರಿಸಿಕೊಡಬೇಕು. ದೇವರು ಏನು ಮಾಡಂಗಿಲ್ಲ. ಭಗವಾನ್ ಭೋಲೆನಾಥ ಶಂಭೋ ಎಲ್ಲವೂ ಕೂಡ ಮಾಡ್ದನ. ನನ್ನ ಪತಿದೇವ, ಪತಿದೇವ ಎಲ್ಲಾ ಮಾಡ್ತಾನೆ. ಏನ್ ಮಾಡ್ತಾನಪ್ಪ ಅಂತ ತಪಶ್ಚರ್ಯ ಮಾಡಕ್ಕ ಏನ್ರಿ ಇಲ್ಲಿ ಹೋದಳು, ಅರಣ್ಯಕ್ಕೆ ಹೋದಳು, ಜಂಗಲಕ್ಕೆ. ನಾವು ಬಂದಿದೀವ ತಪಶ್ಚರ್ಯ ಮಾಡಕ್ಕ. ಎಲ್ಲಿ? ಕಪಿಲ್ಧಾರ. ತಪಶ್ಚರ್ಯ ಮಾಡಬೇಕಾದ್ರೆ ಜಂಗಲ್ದಾಗ ಹೋದ್ಮ್ಯಾಲ ಎಸಿ ರೂಮ್ ಇರ್ತದೇನು? ಮಗ ಕಪಿಲ್ದಾರಕ್ಕೆ ಬಂದು ಒಂದಿನ ನಿಮಗೂ ರೂಮ್ ಸಿಗ್ಲಿಲ್ಲಪ್ಪ ಅಂತಂದ್ರೆ ನಮ್ ತಪಶ್ಚರ್ಯದ ಕಿಮ್ಮತ್ ಏನಲ್ಲ. ಸಿಕ್ಕರ ಮಾತು ಬೇರೆ, ಸಿಗ್ಲಾರ್ದವ್ರಿ ಏನ್ರಿ ನಮಗ್ ರೂಮೇ ಸಿಕ್ಕಿಲ್ಲ, ನಮಗ್ ರೂಮೇ ಸಿಕ್ಕಿಲ್ಲ ಅಂತ ಹೇಳಿ ನಾರಾಜಾಗ ಜರುತ್ತಿಲ್ಲ. ನಿಮಗ್ ತಪಶ್ಚರ್ಯ ಬಹಳ ಆಗ್ಯದ. ಯಾರಿಗೆ ರೂಮ್ ಸಿಕ್ಕದ ಆರಾಮ್ ಮಕ್ಕೊಂಡ್ರ ಅವ್ರ ತಪಶ್ಚರ್ಯ ಯಾಕೆ ಮಾಡೋದು ಜರುತ್ತದೆ? ಶಿಸ್ತು ನಿದ್ದೆ ಹೋಗ್ಯಾರ. ಗರಂ ಗರಂ ನೀರು, ಆರಾಮ್ ಪಂಕ. ಏನ್ ಕಪಿಲ್ದಾರಿಗೆ ಬಂದಿದ್ದು ಗೊತ್ತಾಗಲ್ಲ ಹೊಂಟದ. ಅದಕ್ಕೆ ಯಾರ್ಯಾರಿಗೆ ರೂಮ್ ಸಿಕ್ಕಿಲ್ಲ, ಯಾರಿಗೆ ಜಾಗ ಸಿಕ್ಕಿಲ್ಲ ಅಂತವ್ರದು ತಪಶ್ಚರ್ಯ ಆಗ್ಯದ. ತಪ್ಪು ಮಾಡಿ ಮುಂಜಾನೆ ಎದ್ದ ತಕ್ಷಣ ಭಗವಂತ ನಿಮ್ಗೆ ಪ್ರಸನ್ನ ಆಗ್ಲಿ ಅಂತ ತಿಳ್ಕೊಂಡು ಪೂಜೆ ಮಾಡಿದೀವಿ. ಎಲ್ಲಿ ಹೋದಳು ತಾಯಿ? ತಪಶ್ಚರ್ಯ ಮಾಡಕ್ ಹೋದಳು. ಇಷ್ಟು ತಪ ಮಾಡಿದಳು. ಒಂದು ಕಾಲ ಮ್ಯಾಲ ನಿಂತು ಸಂಪೂರ್ಣ ಶರೀರ ತಪದಿಂದ ಏನಾಯ್ತಂದ್ರೆ ಕೆಂಪಗಾಯ್ತು. ಅನ್ನ ಇಲ್ಲ, ನೀರಿಲ್ಲ, ಏನಿಲ್ಲ ಏನಿಲ್ಲ ಏನಿಲ್ಲ. ತಪ ಮಾಡಿ 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 ಆಕಿನ ರಂಗ ಹೆಂಗೈತಂದ್ರ ಬೆಳ್ಳಗಾಯ್ತು. ನಾನು ಎಕಲಾರದಾಗ 35 ದಿವಸ ಏನು ಎಷ್ಟು 30 ದಿನ ಏನು ಕುಂತಿದ್ದ. ಆಗ ಏನು ನಮದನು ಹೆಂಗ ರಂಗ ಆಗಿತ್ತು ಅಂತಂದ್ರ ಬೆಳ್ಳಗಾಗಿತ್ತು. ಪೂರ ಬೆಳ್ಳಗ ಬೆಳ್ಳಗ. ಏನ್ ಬಗರ ಮೇಕಪ್ ಲಿಂದ ಅಷ್ಟಾಗಿತ್ತು ಏನ್ರಿ? ಆ ತಪಸ್ಸಿನಲ್ಲಿ ಅಷ್ಟು ದಿವ್ಯ ಶಕ್ತಿ ಓಜು ತಯಾರಾಗ್ಬಿಡುತ್ತೆ. ಅಂಥ ಒಂದು ಶಕ್ತಿ ಮಾ ಭಗವತಿ ಪಾರ್ವತಿಯ ಜೀವನದಲ್ಲಿ ನಾವು ನೋಡಿದೀವಿ.
12 ವರ್ಷ ನಿರಂತರವಾಗಿರತಕ್ಕಂತ ತಪಸ್ಸನ್ನ ಮಾಡಿ ಎಷ್ಟು ವರ್ಷ? 12 ವರ್ಷ. ಎಷ್ಟು ಟೈಮ್ ಕೂತ್ರಿ ನೀವು ಇಲ್ಲಿ? 2 ತಾಸು ಕೂಡಬೇಕಾದ್ರೆ ಇದು ಕಥೆಯಾಗ್ಯದ. ಆ ಅಮ್ಮ 12 ವರ್ಷ ಹ್ಯಾಂಗ ನಿಂತಿರ್ಬೇಕು ವಿಚಾರ ಮಾಡಿದ್ರೆ. ನಾವ್ 2 ತಾಸು ಕುಂತು ನಾವು ಬೆಳ್ಳಗಾಗಲಿ ಅಂತ ಮುಖ ನೋಡ್ರಿ ಹ್ಯಾಂಗ 2 ತಾಸಿಂದಾಗ ಬೆಳಗಾಗದ ಮುಷ್ಕಿಲ್ ಆಗ್ತದೆ. ಕಾಯ್ಬೇಕಾಗ್ತದೆ. ಕಾದು ನೋಡ್ರಿ, ಕಬ್ಬಣ ಬೆಂಕಿದಾಗ ಇಟ್ಟುಗಳಿಗೆ ಬೆಂಕಿ ಆಗ್ತದ, ಕೆಂಪಾಗ್ತದ. ಅದು ಕಾಯ್ದು 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 ಕೆಂಪಾಗ್ತದ. ಅಂದ್ರೆ ತಪಸ್ಸು ಅಂದ್ರೆ ಕಾಯದು. ಅಂತ ಒಂದು ಶಕ್ತಿ ಪಡ್ಕೊಂಡು 12 ವರ್ಷ ನಂತರ ಶಂಭು ಮಹಾದೇವ್ ಎಲ್ಲಿ ಬರ್ತಾನ? ಪಾರ್ವತಿ ಹತ್ರ ಬರ್ತಾ ಇರ್ತಾನೆ. ಏನಂತ ಕರೀತಾನ? ಗೌರಿ ಅಂತ ಕರೀತಾನ. ಮೊದಲೇನಂದಿದ್ದ? ಕಾಳಿ ಅಂತಿದ್ದ. ಈಗ ಗೌರಿ ಅಂತ. ಹಂಗ ಗೋರಿ ಆಗ್ಯಾಳ ಅಂತ ತಿಳ್ಕೊಂಡು गौरी ಅಂತ. गोरी रंग गोरी असल्यामुळं काय झाले? गौरी म्हणून नाव आले त्याला. ಅದಕ್ಕೆ ನಿಮ್ಮದನ್ನು ಚೇಂಜ್ ಆಗಬೇಕಾದ್ರೆ ನಾವೇನ್ ಮಾಡಬೇಕು? ತಪ್ಪು ಮಾಡಬೇಕು, ತಪಶ್ಚರ್ಯ ಮಾಡಬೇಕು. ತಪಶ್ಚರ್ಯ ಆಗ್ಲಾರದೆ ಸಾಧ್ಯ ಆಗಲ್ಲ. ಆದ್ರೆ ಕಲಿಯುಗದೊಳಗ ತಪ ಮಾಡೋದು ಬಹಳ ಕಠಿಣ. ಕಲಿಯುಗ ನ ಸಾಧತಿ ಅಂದ್ರು. ಅದಕ್ಕ ಇಂಥ ಒಂದು ಪುಣ್ಯ ಕ್ಷೇತ್ರದೊಳಗ ನಾವು ಬಂದು ಸದ್ಗುರುಗಳ ಸಾನ್ನಿಧ್ಯದಲ್ಲಿ 1-2 ತಾಸು ಪೂಜಾ ಪಾಠ ಮಾಡಿದೀವಿ ಅಂತಂದ್ರ 2 ತಾಸು ಪೂಜಾ ಮಾಡಿದ್ದು 12 ವರ್ಷ ಮಾಡಿದ್ದು ಫಲ 2 ತಾಸಿಂದಾಗ ನಿಮ್ಗೆ ಸಿಗ್ತದೆ. ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆನೇ ಇಲ್ಲ. ಅದಕ್ಕಂಥ ಒಂದು ಸಂದರ್ಭ ಸಾಧಿಸಿ ತಾವೆಲ್ಲರೂ ಕೂಡ ಇಲ್ಲಿ ದಯಮಾಡಿಸಿದಿರಿ. ಬಹಳ ಆನಂದದ ವಿಷಯ. ಮತ್ತು ಈ ಸಂದರ್ಭದಲ್ಲಿ मंगलमय प्रसंगात अनेक भाविक भक्त, मराठीचे लोक थोडस नाराज होऊन जाईल म्हणून भाविक भक्त बॉर्डरवर असलेले लोक आहेत, काही कमी नाही. हे बी सगळं मराठी जाणकार लोक आहे, परंतु माझ्याकडून 2 शब्द त्यांना ऐकून घ्यायचं होतं. ಇಲ್ಲಿ ಅನೇಕ ಭಕ್ತಾದಿಗಳು ಕರ್ನಾಟಕದಿಂದ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ದಾಸೋಹ ಪದ್ಧತಿಗೆ ಬಹಳಷ್ಟು ಮಹತ್ವ ಕೊಟ್ಟಿದ್ದಾರೆ. एक महात्मा ने कहा क्या बोल करके, जो व्यक्ति दूसरों का उपकार करता है, दूसरों का सेवा करता है, उनका जीवन में खुशाली बरकरार रहते हैं. तर त्यांच्या जीवनामध्ये सुखच सुख पाहायला मिळते म्हणे. जो व्यक्ती दुसऱ्यांचा सेवा करत राहतो त्यांना सुख मागायचं गरज नाही, ऑटोमॅटिक त्याला सुख प्राप्ती होते म्हणे. त्या प्रकारे आज इथे येऊन अनेक शिवभक्तांचा सेवा करण्यासाठी भक्तांनी संकल्प केलेले आहे. बसल्या ठिकाणी तुम्ही बी संकल्प करा. ನೀವು ಸಂಕಲ್ಪ ಮಾಡ್ರಿ. ಯಾವ ರೀತಿಯಾಗಿ ಪ್ರತಿ ವರ್ಷ ನರಸಾರೆಡ್ಡಿಯವರು ಬಂದು ಸೇವೆ ಸಲ್ಲಿಸ್ತಾರ ಅನ್ನಕ್ಷತ್ರದಲ್ಲಿ ಅನೇಕ ಭಕ್ತಾದಿಗಳು ಈ ರೀತಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ರೀತಿಯಾಗಿ ವೀರಶೆಟ್ಟಿ ಅಡ್ಡಸರೇನ್ರಿ ವೀರಶೆಟ್ಟಿ ಬಿರಾದಾರ್, ಇವತ್ತು ಬಿರಾದಾರ್ ಬಹಳ ಭರ್ಪೂರ್ ಆಗ್ಯಾವ ಏನ್ರಿ. ವೀರಶೆಟ್ಟಿ ಬಿರಾದಾರ್ ಮೊನ್ನೆ ಅಂದ್ರೆ 1 ತಿಂಗಳ ಹಿಂದೆ ನಾನು ಹೋಗಿ ಅವ್ರ ಮನೆಯೊಳಗೆ ಪೂಜಾ ಪಾಠ ಮಾಡಿದಾಗ, ಅಪ್ಪಾಜಿಯವರೇ ಮತ್ತು ಏನಾದ್ರೂ ಸೇವಾ ಹೇಳ್ರಿ ಅಂತಂದಾಗ, ಕಪಿಲಾಧಾರ ಸುಕ್ಷೇತ್ರಕ್ಕೆ ಬರ್ರಿ, ಅಲ್ಲಿ ಬಂದು ಸೇವಾ ಮಾಡ್ರಿ ಅಂತಂದ್ರ ಈ ಅನ್ನಕ್ಷತ್ರದಲ್ಲಿ, ಯಾಕಂದ್ರೆ ಪ್ರತಿನಿತ್ಯ ಸೇವಾ ಮಾಡೋರು ಸಿಗೋದು ಕಠಿಣವೇ ಇಲ್ಲ. ಸೋಮವಾರ ಭಕ್ತಾದಿಗಳು ಬರ್ತಾ ಇರ್ತಾರೆ, ಅನೇಕ ಸಂಖ್ಯಾ. ನೋಡ್ರಿ, ಕಪಿಲಾಧಾರ ಮಂದಿರದ ಪರಿಸರದೊಳಗ
ನಾನು ನಸಕನೇ 4 ಗಂಟೆ ಹೋದ ಇಲ್ಲಿಂದ, ಡೈಲಿ ಹೋಗ್ತೀನಿ ವಾಕಿಂಗ್ ಮಾಡಕ್ಕೆ. ಹೋಗಮಂದ ನಮ್ಮ ದೇಶಮುಖ್ ಸಾಹೇಬ್ರು ಭೇಟಿ ಆದ್ರು. ದೇಶಮುಖ್ ಅಲ್ಲ, ಎಡಪಲ್ಲಿ ದೇಶಮುಖ್. ಯಾಕ್ರಿ ಇಷ್ಟು ಲೇಟ್ ಮಾಡಿದ್ರಿ ಅಂದ್ರೆ ಬೆಳಗನ ಹೊಂಟಿದ್ರಿ ಅಪ್ಪರಿ ಹಾದಿ. ಯಾಕಂದ್ರೆ ಹೈದರಾಬಾದ್ದಿಂದ ಬರಬೇಕು, ಹೈದರಾಬಾದ್ದಿಂದ ಉಮ್ಮರ್ಗಾದಿಂದ ತುಳಜಾಪುರ, ತುಳಜಾಪುರದಿಂದ ಉಸ್ಮಾನಾಬಾದ್ದಿಂದ ಕಪಿಲ್ದಾರ್ ಬರ್ಬೇಕಾದ್ರ ಅವರಿಗೆ 4 ಆಗಿತ್ತು. 4ಕ್ಕೆ ಅವ್ರದ್ದು ಭೇಟಿ ಆಯ್ತು. ಮುಂಜಾನೆ ಹೋಗೋ ಮುಂದೆ ನೋಡಿದ ನಾನು ಮಂದಿರ ಪರಿಸರದೊಳಗ ಒಂದು 4 ಇಲ್ಲ 5 ಗಾಡಿಗಳಿತ್ತು, ಜೀಪ ಕಾರುಗಳು. ಎಷ್ಟು? ಒಂದು 4-5. ಇಲ್ಲಿ ಗಾಡಿ ಆಡಿಸೋ ಏಸವ ಅಂತ ನಾ ಕೇಳ್ದ ನಾ ಹುಡುಗ. 35 ಗಾಡಿಗಳವರಿ ಅಪ್ಪರು ಇಲ್ಲಿ ಅಂತ ಹೇಳಿ 35 ಗಾಡಿಗಳು ನೋಡ್ರಿ. ಮಲ ಭಾಸತೋ ಸದ್ಗುರು ಥೋರ ವಾಟೆ ತಯಾಚೆ ಪ್ರಸಾದ ಶಿವಸಾಂಬ ಭೇಟೆ. ಮನ್ಮತ್ತ ಶಿವಯೋಗಿಗಳ ದರ್ಶನ ಆಗಬೇಕಾದ್ರೆ ಮೊಟ್ಟ ಮೊದಲು ಗುರುಗಳ ದರ್ಶನ ಆಗಬೇಕು ಅಂತ ತಿಳಿದು ಇಲ್ಲೆಲ್ಲರೂ ಇಲ್ಲಿ ದಯಮಾಡಿಸಿದಾರ. ಎಲ್ಲರೂ ವಿಶ್ರಾಂತಿ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ದೂರ ದೂರದಿಂದ ಭಕ್ತಾದಿಗಳು ಬಂದಿದ್ದಾರೆ. ಬೀದರ್, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ. ಯಾಕಂದ್ರೆ ಬೀದರ್ ಒಂದೇ ಅಂದ್ರೆ ಮುಷ್ಕಿಲ್ ಅದ, ಅದಕ್ಕೆ ಕರ್ನಾಟಕ ಅಂದ್ರೆ ಮುಗಿದೈತು. ಎಲ್ಲ ಜನ ಬಂದ್ರಿ ಅದ್ರಾಗಿಂದ. ಅದಕ್ಕ ಸಂಕಲ್ಪ ಮಾಡ್ರಿ, ಮುಂದಿನ ವರ್ಷ ನಿಮ್ಮದು ಎಲ್ಲ ಭಗವಂತ ಅನುಕೂಲ ಮಾಡಿಕೊಳ್ಳಿ. ಕೆಲವೊಬ್ಬರು ಅನುಕೂಲ ಮಾಡ್ಲಾರ್ದಿರ್ಲಿ, ನಾನು ಬಂದು ಸೇವೆ ಮಾಡ್ತೀನಿ. ನಮ್ಮ ಬಸವರಾಜ್ ಬಿರಾದರವರಿಗೆ ಅವ್ರದ್ದೇನು ಅಪೇಕ್ಷೆ ಇಲ್ಲ ಅಂದ್ರೂ ಕೂಡ ಮುಂದಿನ ವರ್ಷ ನಾನು ಒಂದು ದಿವಸ ಪ್ರಸಾದ ವ್ಯವಸ್ಥೆ ಮಾಡ್ತೀನಿ ರೀ ಅಪ್ಪಾಜಿ ಅವ್ರ ಅಂತ ತಿಳ್ಕೊಂಡು ಹೇಳಿದಾರ. ತಾಳಿ ಹೊಡ್ರಿ ಅವ್ರ ಸೆಲೆಕ್ಟ್. ಹಂಗೆ ಯಾರಿಗಾದ್ರೂ ಮುಂದಿನ ವರ್ಷ ಸೇವೆ ಮಾಡೋದಿತ್ತು ಅಂತಂದ್ರೆ ಶ್ರಾವಣ ಮಾಸದಾಗ ಉಳಿದ ದಿವಸದಲ್ಲಿ ಡೈಲಿ ಅನ್ನದಾನ ಅದ ಇಲ್ಲಿ ಏನ್ರಿ. 11,000 ಕೊಟ್ಟಂತ ಜನ ಬಹಳಷ್ಟು ಜನ ಹರ. ಡೈಲಿ ಪ್ರಸಾದ ವ್ಯವಸ್ಥೆ ಆಗ್ತದ. ಅದಕ್ಕ 40 ಲಕ್ಷ ರೂಪಾಯಿ ನಾವು ಸಂಗ್ರಹ ಮಾಡಿಟ್ಟಿದೀವಿ. ದಿನಂಪ್ರತಿ ಇಲ್ಲಿ ಅನ್ನದಾನ ಆಗಬೇಕು. 11,000 ಯಾರು ಕೊಡ್ತಾರಪ್ಪ ಅಂತ ಆಜೀವನ ಸದಸ್ಯ ಮಾಡೇ ಇದೀವಿ. ಅದರ ಇಂಟ್ರೆಸ್ಟ್ ಏಟ್ ಬರ್ತದ 11,000 ಒಂದು ವರ್ಷಕ್ಕೆ ನೀವೇ ವಿಚಾರ ಮಾಡ್ರಿ. 11,000 ಇಂಟ್ರೆಸ್ಟ್ ಬರ್ತದೆ. ಎಷ್ಟು ಬರ್ತದೆ ರೀ ಬ್ಯಾಂಕಿಂದ ಇಂಟ್ರೆಸ್ಟ್? 1 ರೂಪಾಯಿ ಹಿಡಿದ್ರು 11,000ಕ್ಕೆ 1,000 ರೂಪಾಯಿ ಬರ್ತದೆ. ಅಮ್ಮ 11,000ಕ್ಕ 1,000 ರೂಪಾಯಿ ಬರ್ತದೆ. ಅದ್ರ ಬಡ್ಡಿ 1,000 ರೂಪಾಯಿದಾಗ ಒಂದೊಂದೇ ಮನಸ್ಸುದು ಅನ್ನದಾನ ಮಾಡೋದಾದೇನು? ಅದಕ್ಕ ಆ ಚಪಾತಿ ಮಾಡೋರ್ ತೊಳಗತ್ರ 300 ರೂಪಾಯಿ ಪಗಾರ. 3 ಹೆಣ್ಮಕ್ಳಿಗೆ ಹಚ್ಚಿದ್ರೆ 1,000 ರೂಪಾಯಿ ಆಯ್ತು. ಅದು ವಿಚಾರ ಮಾಡಿ ಏನ್ ಮಾಡಿದೀವಿ ಅಂದ್ರೆ ನಾವು ಚಪಾತಿ ಮಷೀನ್ ತಗೊಂಬಂದೇವಿ. ಅದು ಗುಜರಾತ್ ನಿಂದ ಬರ್ಬೇಕಾದ್ರೆ 10 ದಿನ ಹಿಡಿದು ಅದು ಆದಷ್ಟು ಬೇಗ ಬರಲಿಲ್ಲ. ನೀವು ಭಾಗ್ಯಶಾಲಿಗಳಿದ್ದೀರಿ. ಗರ್ಮ ಗರಂ ಚಪಾತಿ ನಿನ್ನೆ ಸ್ಟಾರ್ಟ್ ಆಗ್ಯದ. ನಿನ್ನಿಂದ ಬಲ್ಲಿಂದ ಸ್ಟಾರ್ಟ್ ಆಗ್ಯದ ಚಪಾತಿ. ಇವತ್ತು ನಿಮ್ಗೆ ಗರಂ ಗರಂ ಚಪಾತಿ. ಯಾಕಪ್ಪ ಅಂತ ಕರೆಂಟ್ ಹೋದ್ರು ಬಿ ನಡಿಬೇಕಂತ ಹೇಳ್ಕೊಂಡು ಜನರೇಟರ್ ಚಾಲೂ ಮಾಡಿ ಈ ಕೆಳಗೆ ಇಳಿದ ತಕ್ಷಣನೇ ಎಷ್ಟು ಗರಂ ಬೇಕಾಗ್ತು ನೀವು ಆ ಹಂಚಿನ ಮೇಲೆ ತೋಡ್ತೀರಿ. ಬ್ಯಾಡ ಅದು ಸುವಿಧ ಮಾಡಿದ್ದಾರೆ. ಅದಕ್ಕೆ ಭಕ್ತಾದಿಗಳು ಹುಗ್ಗಿ, ಚಪಾತಿ, ಪಲ್ಯ, ಸಾರು, ಇದ್ಯಾರು ಹೇಳ್ಕೊಂಡು ಕೂತ್ರೆ ಜನ ಎಲ್ಲ ಆ ಕಡೆ ಹೋಗ್ತದ, ಹೇಳಂಗಿಲ್ಲ. ಈ ರೀತಿಯಾಗಿ ಭಕ್ತಾದಿಗಳು ನಿಮ್ಮ ಸೇವೆಯಲ್ಲಿ ತತ್ಪರರಾಗಿದ್ದಾರೆ. ಜಪ, ತಪ, ಹೋಮ, ಹವನ, ಯಜ್ಞ, ಯಾಗಾದಿಗಳನ್ನ ಮಾಡಿ ನಾವು ಪುಣ್ಯ ಪಡ್ಕೋಕಿನ ಮೊದಲು ಶಿವಯೋಗಿನಿ ಸಂತೃಪ್ತ್ಯೋ ತೃಪ್ತ್ಯೋ ಭವತು ಶಂಕರ ತತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ. ಭಗವಾನ್ ಭೋಲೆನಾಥ ಶಂಭೋ ಮಹಾದೇವ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು ಅನ್ನ ತಿನ್ನಂಗಿಲ್ಲ, ನನಗೆ ಶರೀರ ಇಲ್ಲ. ಅದಕ್ಕೆ ಹೇಳ್ತಾರೆ ಶಿವಯೋಗಿನೇ ಸಂತೃಪ್ತಿಯೋ.
ಯಾರು ಶಿವಯೋಗಿಗಳಿದಾರ, ಶಿವಭಕ್ತರಿದಾರ, ಅಂತ ಶಿವಭಕ್ತರಿಗೆ, ಶಿವಯೋಗಿಗಳಿಗೆ ಯಾರು ಅನ್ನ ಸಂತರ್ಪಣೆಯನ್ನ ಮಾಡ್ತಾರೆ, ಪಂಕ್ತಿಯನ್ನು ಕೊಡ್ತಾರೆ, ಆ ಪಂಕ್ತಿ ಪ್ರಸಾದ ತಗೊಂಡ ಒಬ್ಬ ಶಿವಭಕ್ತ ಅಂತಂದ್ರೆ ಅವಾಗ ಭಗವಾನ್ ಹೇಳ್ತಾನಪ್ಪ ಅಂತಂದ್ರೆ ನಾನು ತೃಪ್ತನಾಗ್ತೀನಿ, ನಾನು ಸಮಾಧಾನ ಆಗ್ತೀನಿ ಅಂತ ಹೇಳ್ತಾನೆ. ಯಾರು ಭಕ್ತರು ಊಟ ಮಾಡಿದ್ರೆ ಭಗವಂತ ಸಮಾಧಾನ ಆಗ್ತಾನೆ ಅಂತ ಹೇಳ್ಕೊಂಡು ಪಾರ್ವತಿಯನ್ನ ಕುರಿತು ಭಗವಾನ್ ಭೋಲೆನಾಥ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿ ಅನೇಕ ಯಜ್ಞ ಯಾಗಾದಿಗಳನ್ನ ಮಾಡಿರತಕ್ಕಂಥ ಫಲ ನಿಮ್ಮ ಜೀವನದಲ್ಲಿ ಸಿಗ್ತಾ ಇರುತ್ತದೆ. ಅದೇ ರೀತಿಯಾಗಿ ಇವತ್ತು ಮಹಾರಾಷ್ಟ್ರ ಪುಣೆಯವನ್ ಕಾಯಿ ಭಕ್ತ ಶರಣಯ್ಯ ಸ್ವಾಮಿ ಎದ್ ನಿಂತ್ರಿ. ಶರಣಯ್ಯ ಸ್ವಾಮಿ ಕೂಡ ಹಾ ನೀವ್ ಎದ್ದಿರಿ ಅಂತ ಗೊತ್ತಾಯ್ತು, ಕಾಲು ಹಿಡ್ಕೊಂಡವತ್ತಿದ್ರಿ, ನೀವು ಹೇಳ್ಬೇಕಂತ ಎದ್ದಿಲ್ಲ ಅಂದ್ರೂ ನನಗೆ ಗುರುತಾಯ್ತು ಶರಣಯ್ಯ ಸ್ವಾಮಿ ಬಂದ್ರಂತ. ಪುಣೆಯಲ್ಲಿ ಬಂದಿದ್ದಾರೆ ಅವರು. ಅದು ಒಂದು ಏರಿಯಾ ಅದ ರೀ ಪುಣೆದಾಗ, ಬಹಳ ದೊಡ್ಡ ಏರಿಯಾ. ಅಲ್ಲಿ ಒಂದು ಮನಿ ತಗೋಬೇಕಾದ್ರೆ 5 ಕರೋಡ್ 6 ಕರೋಡ್ ರೂಪಾಯಿ ಬೇಕು. ಎಷ್ಟು ಬೇಕ್ರಿ? 5 करोड. त्या ठिकाणी घर घ्यायचं असलं तर 5 कोटी वर आहे. काही कोणी म्हटले नाही आपा 11 कोटीचं हे म्हणले. म्हणजे सर्वात मोठा स्थान ते आहे. तिथं आम्ही गेलो, बोलून नेले त्यांनी. ते किती मजलीवर घेऊन गेले की आम्हाला पत्ता नाही, कारण तेवढं सुविधा होतं. आज ते स्वामीजी या ठिकाणी तेवढा लांबून परिवार के साथ या ठिकाणी आलेले आहेत. व तसेच शिरूर अनंतपाळ सद्भक्त या ठिकाणी आलेले आहेत. एकेकाचा मुख बघितल्यानंतर एकेकाचा हिस्ट्री या ठिकाणी आठवण येते. त्या सगळ्याचा हिस्ट्री घेऊन बसलं तर इळभर बी पुरत नाही. हा ऐकून घ्यायला वेळ लागते. म्हणून या प्रसंगी अनेक भक्त या ठिकाणी शलगाव सुरेश पाटील त्यांच्या सुपुत्र नारायणरावजी पाटील प्रतिवर्ष दिंडीला प्रसादाचा व्यवस्था करतात. आमच्या कपिलाधार सुक्षेत्राला येणाऱ्या दिंडीला प्रसादाचा व्यवस्था करत आहेत. तर त्यांचेही सुद्धा आगमन या ठिकाणी झालेले. व तसेच वकील माताजी मस्कले नाही आलं, वकील माताजी मस्कले त्यांचेही सुद्धा आगमन या ठिकाणी झालेले आहेत. देशमुख साहेब आलेले आहेत. एडपल्लीचे अजून कोण कोण नवीन चेहरा आहेत. तर असो, आतापर्यंत कोणाचा मी नाव घेतलो त्यांच्या पुण्य कमी होते. ज्यांच्या नाव मी घेत नाही त्यांच्या पुण्य जास्त राहते. मग कस काय महाराज तुम्ही नाव कस काय घेतले त्यांची? कवटा गुरुनाथ तुम्ही तोंड आहे सर, पुण्य कमी आहे वाईट. हा मंजुनाथजी, जे काही सेवा करणारे आहेत त्यांच्या नाव मी घेतो. कशा करता? त्यांचे पुण्य कमी व्हावं म्हणून. मग पुण्य कमी झालं तर कसे काय करतात? अजून पुढच्या वर्षी कपिलधारला येतात म्हणून कमी करायचं. असो, अंतेश्वरजी वडील गुरुजी सतीपती दोनों शिक्षिका आहेत, शिक्षक आहेत. त्यांचे सुद्धा आज आगमन त्यांच्या या ठिकाणी झाले. तर असाच येणारा जो काळ आहे, कपिलाधार सुक्षेत्र बघा किती प्रसन्न डोंगर आहे, धबधबा किती आहे. जोग फाल्सला जातात बघण्यासाठी. भाग्यशाली आहात तुम्ही यायच्या अगोदर एवढा पाऊस पडला, एवढाच पाऊस पडला, ते धार मध्ये जाऊन थांबायला अवघड होऊन जाते तेवढा पाऊस त्या ठिकाणी पडला. धार, कपिला धार, म्हणून त्या धारेमध्ये जाऊन थांबलं, बहारचं सगळं धुवून जाते. आणि या मठामध्ये इथं येऊन पूजा केली की पाप धुवून जाते. दोनों प्रिय. एवढा अपेक्षा व्यक्त करतो. बराच वेळ झालेले आहेत. तर सेवा करण्याचा संधी वेळोवेळ तुम्हाला प्राप्ती हो. कोणाला नाव नोंद करायचं असेल तर प्रभुलिंग मेडिकल मध्ये त्या ठिकाणी बसलेले आहेत स्वामीजी, त्यांच्याकडे तुम्ही नाव नोंद करा. आणि
आता जे नवीन रूम तुम्ही पाहिलेले आणि काही लोक झोपलेले आहेत, हे सगळं टोटल 7 रूम 32 दिवसामध्ये शिवकुमारप्पा खुब्बा लातूरकर 32 दिवसामध्ये माझ्याकडून 1 पैसाचा विचार न करता टोटल सेवा त्यांनी त्या ठिकाणी केलेली आहे. तर त्यामध्ये तुम्ही विश्रांती घेतला असाल. जे आता खाली पलंग तयार होऊ लागलेले आहे, कारण सवय लागलेली लोकांना झोप येत नाही म्हणून तसं पलंग सुद्धा त्या ठिकाणी तयार. खाली लोकांना खाली झोपून सवय नाही. लक्षात आलं का? म्हणून पलंगच्या व्यवस्था बी होऊ लागलेले आहे. शिवकुमारप्पा खुब्बा लातूर त्यांच्या हाताना हे संपूर्ण टोटल या मठाचा विकास शिवकुमारप्पा खुब्बा लातूर यांच्याकडून झालेले आहे. जवळजवळ 3-3.5 कोटी खर्च त्यांच्या हाताना या ठिकाणी झालेले आहे. अशा भक्त आम्हाला आमच्या जीवनामध्ये मिळाले म्हणून या ठिकाणी तुमचा आम्ही सेवा करू शकलो, नाही तर सेवा करू शकत नव्हते. लक्षात घ्या. एवढा करता करता तंबूर कळस स्थापनामध्ये सुद्धा 1 लाख रुपयाचा अनुदान त्या ठिकाणी सेवा त्यांनी त्या ठिकाणी केलेले आहे. तर आमच्या समोर ते येत नाही, मागे मागेच राहतो. आमचं नाव सांगूच नका आपण म्हणून त्यांनी म्हणतात. लक्षात आलं का? म्हणून त्यांचे बी आठवणी करणं जरुरी आहे. तर ज्यांना नाव नोंद करायचं असेल तर खाली जाता जाता नाव नोंद करून आपलं जीवन कृतार्थ करून घ्या. आपला मनोकामना मनमत माऊली पूर्ण करू. फक्त 5 मिनिटांमध्ये आमचा पूजा संपले. आतापर्यंत जे पूजा झालेली आहे स्वयंपाक सिद्ध झालेले आहेत. आता गरम गरम आहेत. गरम गरम खाता येते का? काय करावं लागते? 5 मिनिट बसावं लागते. म्हणून तसा गोंधळ न करता तिथंच बसून राहा. आणि अनुग्रह घेणारे गुरु करून घेणारे कोणी आहे इथं बाजूला बस. 1-2 आहे म्हणे गुरु करून घेणारे. कुठे इथं? इथं बसा पाहिजे, समोर बसा. तर एवढा अपेक्षा व्यक्त करतो. आता छोटासा आरती होईल. कोणी तिथून येऊ नका. 5 मिनिट सहन करा. 5 मिनिट सहन केलं तुमचा मनोकामना मनमत माऊली पूर्ण करणार आहे. गडबड केल्या तुमच्या मनातला मनोकामना होणार नाही, हे पक्का लक्षात घ्या. सांब जय नमः पार्वती. Bye.